ತಾಯಿ ಅಂದ್ರೆ ತಮಗೆ ನೆನಪಿರ್ಲಿ, ತಾಯಿಯ ಗರ್ಭದಿಂದ ಭೂಮಿಗೆ ಮಗು ಬೀಳುವಾಗ ಮಾಂಸದ ಮುದ್ದೆಯಾಗಿ ಬಿದ್ದಿರ್ತದೆ. ಅದಕ್ಕ ಅ ಅಂದ್ರೆ ಬರುವುದಿಲ್ಲ, ಬ ಅಂದ್ರೆ ಬರುವುದಿಲ್ಲ, ಕ ಅಂದ್ರೆ ಬರುವುದಿಲ್ಲ. ಯಾವ ಶಬ್ದಗಳು ನಾಲಿಗೆಯ ಮೇಲೆ ಬಾರದೇ ಇರುವಂತಹ ಕಾಲದಲ್ಲಿ ತಾಯಿ ಅನ್ನುವಂಥವಳು ಮೂಕನಾಗಿರುವಂತಹ ಮಗುವನ್ನ ಮಾತಾಡುವಂಗ ಮಾಡವಳು. ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ. ಅಪ್ಪ ಅನ್ನೋ ಶಬ್ದವನ್ನ, ಅಚ್ಚಿ ಅನ್ನೋ ಶಬ್ದವನ್ನ, ಆಬು ಅನ್ನೋ ಶಬ್ದವನ್ನ, ಸಣ್ಣ 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 ಸ್ವರಗಳಿಂದ ಆರಂಭವಾಗುವಂತ ಶಬ್ದಗಳನ್ನ 1000 ಸರಿ ಹೇಳಿಕೊಡುವ ಮೂಲಕವಾಗಿ ಮೂಕನಿದ್ದ ಮಗನನ್ನ ಮಾತಾಡುವಂಗ ಮಾಡುವಂತಹ ಜಗತ್ತಿನ ನಿಜವಾದ ದೇವತೆ ಯಾರು ಅಂದ್ರೆ ಆಕೆ ತಾಯಿ ಅನ್ನೋದನ್ನ ನಾವೆಲ್ಲರೂ ನೆನ್ಪಿಟ್ಕೋಬೇಕು. ತಾಯಿ ಒಬ್ಬ ಮಹಿಳೆಯಾಗಿದ್ದಾಳೆ. ಪಂಗುಂ ಲಂಘಯತೆ ಗಿರಿಂ. ವಯಸ್ಸಾದ ಅಜ್ಜ ಮನೆ ಆಗಿದ್ದಂದ್ರ 1 ದಿವಸ 2 ದಿವಸ ಕೈ ಹಿಡಿದು ನಡ್ಸಾಕನೆ ನಿಮ್ಗೆ ಸಾಕಾಗಿ ಹೋಗ್ಕದ. ಅವ್ನು ಬಚ್ಚಲಕ್ ಕರ್ಕೊಂಡು ಹೋಗ್ಬೇಕ್ರಿ, ಅವ್ನು ಜಳಕಕ್ಕೆ ಕರ್ಕೊಂಡು ಹೋಗ್ಬೇಕ್ರಿ, ಇದ್ದಲ್ಲೇನೆ ಗುಳಿಗೆ ಕೊಡ್ಬೇಕು ಅಂತ 4 ದಿವಸ ಮುಪ್ಪಿನ ತಂದೆ ತಾಯಿ ಸೇವಾ ಮಾಡೋದಕ್ಕೆ ಬ್ಯಾಸರ ಆಕ್ಕದ. ಆದ್ರ ಮನೆ ಆಗಿದ್ದ ಮಗ ಹೆಂಗಿರ್ತದ, ಹೊಟ್ಟಿ ಹೊಸಿತಿರ್ತದ, ಅಂಬೆಗಾಲಿಡ್ತಿರ್ತದ. 4-5 ವರ್ಷಗಳ ಕಾಲ ಎದ್ದು ನಿಲ್ಲಾಕ ಬರದೇ ಇದ್ದ ಮಗನನ್ನ ಕೈ ಕಿರುಬೆರಳು ಕೊಟ್ಟು, ಹೆಬ್ಬೆರಳು ಕೊಟ್ಟು, ಮುಂಗೈ ಕೊಟ್ಟು, ಸೊಂಟದ ಮೇಲೆ ಇಟ್ಕೊಂಡು, ಭುಜದ ಮೇಲೆ ಇಟ್ಕೊಂಡು ಆ ಕಾಲಿಲ್ಲದ ಮಗನನ್ನ ನಡೆಯುವಂಗ ಮಾಡುವಂಥವಳು ಯಾರು ಅಂದ್ರೆ ಆಕೆ